ಈ ಸಭೆಗೆ ಬಂದ ತಕ್ಷಣ ನನಗೆ ಸೌಮ್ಯ ರೆಡ್ಡಿ ಮಂಜುನಾಥ್ ಇಬ್ರು ಸೇರಿ ಮಹಿಳಾ ಕಾಂಗ್ರೆಸ್ ಸಮಾವೇಶಕ್ಕೆ ಕರ್ಕೊಂಡ್ ಬಂದ್ರು ಅಂತೇಳಿ ನನಗೆ ಗಾಬರಿ ಆಗೋಯ್ತು. ನನಗೆ ನೀವೆಲ್ಲ ಗಂಡಸ್ರಿಗೆ ಒಬ್ರಿಗೆ ಜಾಗ ಚೇರೆ ಕೊಡ್ಲಿಲ್ಲ, ಎಲ್ಲ ಹೆಂಗಸ್ರ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ಗಂಡಸ್ರ ರೋಡಲ್ಲಿ ನಿಂತವ್ರೆ. ಪಾಪ ಅವ್ರು ಯಾರು ಬರಕ್ಕೆ ಆಗ್ಲಿಲ್ಲ. ಇನ್ನು ಮುಂದಕ್ಕೆ 33% ಬರ್ತದೆ. ನಮ್ಮ ಪರಿಸ್ಥಿತಿ ಏನಾಯ್ತದೋ ನನ್ಗೆ ಗೊತ್ತಿಲ್ಲ. ಮಂಜಣ್ಣ ನೀನು ಹುಷಾರಾಗಿರು. ಏನು ಮಾಡಕ್ಕಾಗಲ್ಲ. 2 ಪಾರ್ಲಿಮೆಂಟ್ ಅಲ್ಲೂ ಕೂಡ ತೀರ್ಮಾನ ಆಗೋಗಿದೆ. ಆದ್ರೆ ನಾನು ಅಧ್ಯಕ್ಷನಾದಾಗ, ಕಾಂಗ್ರೆಸ್ ಅಧ್ಯಕ್ಷನಾದಾಗ ನಾನು 2 ಹೇಳಿದೆ. ನನಗಿಬ್ಬರ ಬಗ್ಗೆ ನಂಬಿಕೆ. ಹೆಣ್ಣು ಕುಟುಂಬದ ಕಣ್ಣು 1, 2ನೇದು ಯುವಕರು. ಇವರಿಬ್ಬರು ಮನ್ಸು ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಂದು ಸರ್ಕಾರ ಬಂದೇ ಬರ್ತದೆ ಅಂತ ಒಂದು ಆತ್ಮವಿಶ್ವಾಸ ನನಗಿತ್ತು. ಅದಕ್ಕೆ ನನ್ನ 5 ಗ್ಯಾರಂಟಿಲಿ ಹೆಣ್ಣು ಕೊಟ್ಟರ ಮಾತನ್ನ ಉಳಿಸ್ಕೊಳ್ತಾರೆ, ಉಪಕಾರ ಸ್ಮರಣೆ ಇಟ್ಕೊಂಡಿದ್ದಾರೆ, ಆ ಕುಟುಂಬ ಬದುಕಬೇಕು ಅಂತೇಳಿ ಶ್ರೀ ಶಕ್ತಿ, ಇದು ಗೃಹಲಕ್ಷ್ಮಿ ಶಕ್ತಿ, ಅನ್ನಭಾಗ್ಯ, ಗೃಹಜ್ಯೋತಿ ಇವೆಲ್ಲ ಕೂಡ ನೇರವಾಗಿ ಹೆಣ್ಣಿಗೆ ಸಮಾನವಾದದ್ದು, ಉಪಯೋಗ ಬರುವಂಥದ್ದು. ಮನೆಯಲ್ಲಿ 200 ಯೂನಿಟ್ ವರೆಗೂ ಫ್ರೀಯಾಗಿ ಕರೆಂಟ್ ಕೊಟ್ರೆ ಹೆಣ್ಣಿಗೆ ದುಡ್ಡು ಉಳಿತದೆ. 2,000 ರೂಪಾಯಿ ಹೋದ್ರೆ ಹೆಣ್ಣಿಗೆ ಹೋಯ್ತದೆ ಆ ಕರೆಂಟು. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟ್ಗೆ. ಅನ್ನಭಾಗ್ಯ ಶಕ್ತಿ ಯೋಜನೆಯಿಂದ ಎಲ್ಲ ಹೆಣ್ಣು ಮಕ್ಕಳೇ ಪ್ರವಾಸ ಮಾಡಿದ್ರೆ ಅಪ್ಪನ ಮನೆಗೆ, ಬೀಗರ ಮನೆಗೆ, ದೇವಸ್ಥಾನಕ್ಕೆ, ಕೆಲಸಕ್ಕೆ ಎಲ್ಲೋದು ಕೂಡ ಏನೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಉಳಿತದೆ. ಹೆಣ್ಣ ಶಕ್ತಿಶಾಲಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು. ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಬಂದು ಪ್ಯಾಲೇಸ್ಗೆ. ಕೆಲವರೆಲ್ಲ ನೀವೆಲ್ಲ ಬಂದಿದ್ರಿ ಅಂತ ಕಾಣ್ತದೆ ಕೆಲವರು. ಆವತ್ತು ಅವ್ರು ಹೇಳಿದ್ರು ನನಗೆ, ಸಿದ್ದರಾಮಯ್ಯನವ್ರಿಗೆ, ಈ ಎಲೆಕ್ಷನ್ ಟೈಮಲ್ಲಿ ಮಾತು ಆಗೋಯ್ತದೆ, ಗ್ಯಾರಂಟಿ ಮಾಡಬೇಕು, ಅವ್ರು ಚೆಕ್ ಸೈನ್ ಹಾಕ್ಬೇಕು ಅಂದ್ರು. ಸೊ ನಾನು ಸಿದ್ದರಾಮಯ್ಯನವ್ರು ಇಬ್ರು ಸೇರಿ ಚೆಕ್ ಸೈನ್ ಹಾಕ್ದೋ. ಅಧಿಕಾರ ತೆಗೆದುಕೊಂಡು ಮೊದಲನೇ ದಿನ 20ನೇ ತಾರೀಕು ಮೇ 2023, ಈಗ ಮೊನ್ನೆ ತಾನೇ ಕೃಷ್ಣ ಬೈರೇಗೌಡರು 1,11,01,001 ಜನರಿಗೆ ದಾಖಲೆಗಳನ್ನ ಕೊಟ್ಟರು. 2 ವರ್ಷದ ಹಿಂದೆ ಅದನ್ನೇ ಗ್ಯಾರಂಟಿ ಸೇರಿ ಕ್ಯಾಬಿನೆಟ್ ಅಲ್ಲಿ ಮೊದಲನೇ ಕ್ಯಾಬಿನೆಟ್ ದಿನ ಈ 5 ಗ್ಯಾರಂಟಿಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು, ಕೊಟ್ಟು ಮಾತು ಉಳಿಸ್ಬೇಕು ಅಂತೇಳಿ ತೀರ್ಮಾನ ಮಾಡ್ದು. ನಾನು ಈ ಮಂಜಣ್ಣಂಗೆ ಕೈ ಒಂದು ಕಾಲೊಂದು ಕಟ್ಟಲಿಲ್ಲ, ಕೈ ಅಂತೂ ಹಿಡ್ದೆ ಅವನಿಗೆ. ಬೇಡ ಮಂಜಣ್ಣ, ನನ್ನ ಮಾತು ಕೇಳು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ಮಂಜಣ್ಣ ನನ್ನ ಮಾತು ಕೇಳಿದ್ರೆ ನನ್ನ ಜೊತೆಲಿ ಕೃಷ್ಣ ಬೈರೇಗೌಡರು ಮಧ್ಯದಲ್ಲಿ ವಿಧಾನಸೌಧದಲ್ಲಿ ಕೂತ್ಕೋತಿದ್ದ. ಈಗ ಅದು ಆಗೋಯ್ತು, ಬಿಟ್ಬಿಡಿ, ಆಗಿದ್ದೆಲ್ಲ ಮರ್ತು ಬಿಡೋಣ. 2028ಕ್ಕೆ ನೀವು ಮಂಜಣ್ಣನ ವಿಧಾನಸೌಧಕ್ಕೆ ಕುಂಡ್ರಿಸಲೇಬೇಕು ಅಂತೇಳಿ ಈಗಾಗಲೇ ನಮ್ಮ ಸೌಮ್ಯ ರೆಡ್ಡಿ ಅವರು ಘೋಷಣೆ ಮಾಡಿದ್ದಾರೆ. ಮಾಡ್ತಿರ್ತಾನೆ? ಕೈ ಎತ್ತಿ ನೋಡೋಣ. ಎಲ್ಲ ಐಕ್ಳುಗಳು ಯಾರು ಕೈ ಎತ್ತಾರಲ್ಲ, ಹುಡುಗರುಗಳು, ಹೆಣ್ಮಕ್ಳು ನೋಡಿ ಎಷ್ಟು ಪ್ರಾಮಾಣಿಕತೆಯಿಂದ ಕೈ ಎತ್ತಾರೆ. ನಮಸ್ಕಾರ ಕಂಡ್ರವ ನಿಮ್ಗೆ. ಈಗ ಈ ದೇಶದಲ್ಲೇ ನಮ್ಮ ಸರ್ಕಾರ ಒಂದು ಮಾದರಿ. ನಾವು ನಮ್ಮ BL ಶಂಕರ್ ಹೇಳ್ತಾ ಇರ್ತಾರೆ, ಬಿಜೆಪಿಯವರು ಭಾವನೆ ಮೇಲೆ ರಾಜಕಾರಣ ಮಾಡ್ತಾರೆ, ನಾವು ಬದುಕಿನ ಮೇಲೆ ರಾಜಕಾರಣ ಮಾಡ್ತೀವಿ. ನಿಮ್ಮ ಬದುಕು ನಮ್ಗೆ ಮುಖ್ಯ. ಒಂದ್ 5,000 ರೂಪಾಯಿ ನಿಮ್ಗೆ ಉಳಿದ್ರೆ, 5,000 ರೂಪಾಯಿ ಉಳಿದ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದನೇ ಬೆಲೆ ಏರಿಕೆ ಎಲ್ಲ ಗಗನ ಕೊಂಡೋಯ್ತು, ನಿಮ್ಮ ಆದಾಯ ಎಲ್ಲ ಪಾತಾಳ ಕೊಂಡೋಯ್ತು.
ಇದಕ್ಕೋಸ್ಕರ ನಾವು ಈ 5 ಗ್ಯಾರಂಟಿ ಕೊಟ್ಟು. ಈಗ ಬಿಜೆಪಿ ಸರ್ಕಾರ ಇತ್ತು, ಯಡಿಯೂರಪ್ಪನವರು ಇದ್ರು, ಬೊಮ್ಮಾಯಿ ಇದ್ರು. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಬರೀ ಕುಮಾರಸ್ವಾಮಿ ಸರ್ಕಾರದ ಏನು ಲೆಕ್ಕಕ್ಕೆ ಇಟ್ಕೋಬೇಡಿ, ಅದೇನು ಪ್ರಯೋಜನ ಆಗುದಿಲ್ಲ. ಏನು ದಳದಿಂದ ಏನು ಮಂಜಣ್ಣ ಗೆಲ್ಲಿಲ್ಲ, ತನ್ನ ಶಕ್ತಿ ಮೇಲೆ ಮಂಜಣ್ಣ ಗೆದ್ದಿದ್ದು, ಏನೋ ಗೆಲ್ಲಿಲ್ಲ ಬಿಡಿ. ಈಗೂ ಅಷ್ಟೇ ಅಲ್ಲಿ ಗೆದ್ದಿರೋರೆಲ್ಲ ಏನ್ ದಳದ ಮೇಲೆ ಅವ್ರೇನು ಗೆಲ್ಲಿಲ್ಲ, ಅವ್ರವ್ರ ಲೋಕಲ್ ಅವ್ರು ಗೆದ್ದುಬಿಟ್ಟು ಒಂದು 18 ಸೀಟ್ ಅಂತ ಈಗ ಆಗೋಗವ್ರೆ. ಇರಲಿ, ಅದನ್ನ ಚರ್ಚೆ ಮಾಡಕ್ ಹೋಗುದಿಲ್ಲ ಈಗ. ಆದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಮೇಲೆ ಅನೇಕ ಬಡವರ ಬದುಕಿಗೋಸ್ಕರ ಈ ಕಾರ್ಯಕ್ರಮಗಳನ್ನ ಕೊಟ್ಕೊಂಡು ನಾವು ಬಂದಿದ್ದೀವಿ. ಆದ್ರೆ ಬಿಜೆಪಿ ಯಾವ್ದಾದ್ರು ಒಂದು, ಈಗ ಅನ್ನ ಭಾಗ್ಯ ಕೊಡ್ತಾ ಇದೀವಿ, 10 kg ಅಕ್ಕಿ ಕೊಡ್ತಾ ಇದೀವಿ ಊಟಕ್ಕೆ. ನಿಮ್ಗೆ 10 kg ಉಪಯೋಗಿಸ್ಕೊತಾ ಇದ್ದೀರೋ, 5 ಆಯ್ತಾ ಇದೋ, 7 ಆಯ್ತಾ ಇದೋ, 3 ಆಯ್ತಾ ಇದೋ, ಅದು ಬೇರೆ, ನಿಮ್ಗೆ ಬಿಟ್ಟದ್ದು. 10 kg ಅಂತ ಕೊಡ್ತಾ ಇದ್ದೀವಿ. ಫ್ರೀಯಾಗಿ ಬಸ್ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತಾ ಇದ್ದೀವಿ, ಕರೆಂಟ್ ಕೊಡ್ತಾ ಇದ್ದೀವಿ. ಉದ್ಯೋಗ ಇಲ್ಲದ ಹುಡುಗರುಗಳಿಗೆ 3,000 ರೂಪಾಯಿ ಗ್ರಾಜುಯೇಟ್ಗೆ 2 ವರ್ಷ ಗಂಟ ಕೆಲಸ ಹುಡುಗರು ಗಂಟ ಕೊಡ್ತಾ ಇದ್ದೀವಿ. ಇಂಥ ಯೋಜನೆ ಯಾವ್ದಾದ್ರು ಒಂದು ಬಿಜೆಪಿ ಅವಧಿಯಲ್ಲಿ ಬೊಮ್ಮಾಯಿ ಆಗ್ಲಿ ಯಡಿಯೂರಪ್ಪನವ್ರು ಕೊಟ್ಟು ನಿಮ್ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ಯಾವ್ದಾರು ಹೇಳಿದ್ರೇನ್ರಿ? ನಿಮ್ ಮುನ್ರಾಜು ಬರಿಪುಟ್ಟಿ ಬೇವಿನ ಸೊಪ್ಪು ನಂದೆ ಬೆಳಗೋ ಪೂಜಾರ ಅಂತ ಬಲಿ ಖಾಲಿ ಟ್ರಂಕ್ ತಗೊಂಡು ಬಂದ್ಬಿಟ್ಟ. ಖಾಲಿ ಟ್ರಂಕು ಡಬ 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 ಅಂದ್ಬಿಟ್ಟು. ನಾನು ಅದಕ್ಕೆ ಹೇಳೋದು, ಕಮಲ ಕೆರೆಯಲ್ಲಿದ್ರೆ ಚಂದ ಅಂತ. ಈಗ ಮಂಜಣ್ಣ ಸೋತವನೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಎಲ್ಲರ ಆಸ್ತಿ ದಾಖಲೆ ಆಗ್ಬೇಕು ಅಂತ ಈ ಖಾತೆ ಎಷ್ಟು ಮಾಡಿಸಿದೆ ಮಂಜಣ್ಣ? 8,000 ಮಾಡಿಸಿದ್ದಾರೆ. ಈಗಾಗಲೇ 25 ಲಕ್ಷ ಇದೆ ನಮ್ಮ ಬೆಂಗಳೂರು ನಗರದಲ್ಲಿ, 5 ಲಕ್ಷ ಆಗಿದೆ. ಎಲ್ಲರೂ ಕೂಡ ನಿಮ್ಮ ಆಸ್ತಿಗಳ ದಾಖಲೆಗಳನ್ನ ಸರಿ ಮಾಡಿಕೊಳ್ಳಿಕ್ಕೆ ಒಂದು ಐತಿಹಾಸಿಕವಾದಂತಹ ತೀರ್ಮಾನ ಮಾಡಿದ್ದೇನೆ. ನಾನು ಮಂತ್ರಿ ಆಗಿದ್ದೀನಿ, ಅಷ್ಟು ಸುಲಭ ಅಲ್ಲ ಬೆಂಗಳೂರು ಜನಸಂಖ್ಯೆ, ನೀವೆಲ್ಲ ನೋಡ್ತಾ ಇದ್ದೀರಲ್ಲ. ಹಿಂದೆ ಆಗಿದ್ದಾಗ 70 ಲಕ್ಷ ಇತ್ತು, ನಾನು ಮಂತ್ರಿ SM ಕೃಷ್ಣ ಅವ್ರ ಕಾಲದಲ್ಲಿ. ಆಗ ಬಜೆಟ್ ಸಣ್ಣ ಬಜೆಟ್ 27-28 ಸಾವಿರ, ಈಗ 4,08,00,000 ಕೋಟಿ. ಈಗ ನಾನು ದೊಡ್ಡ ದೊಡ್ಡ ಯೋಜನೆ ತೆಗೆದುಕೊಂಡು ಅಲ್ಲಿ ಸಾಲ ಇಲ್ಲಿ ಸಾಲ ಎಲ್ಲ ಎತ್ತಿ 3-4 ವರ್ಷದಲ್ಲಿ 1 ಲಕ್ಷ ಕೋಟಿ ರೂಪಾಯಿ ಬೆಂಗಳೂರು ನಗರಕ್ಕೆ ಹಾಕಿ ಬೆಂಗಳೂರಿಗೆ ಒಂದು ಹೊಸ ಶಕ್ತಿ ತುಂಬಬೇಕು ಅಂತೇಳಿ ತೀರ್ಮಾನವನ್ನ ಮಾಡಿದ್ದೇವೆ. ಈಗ ನಿಮ್ ಪಕ್ಕದಲ್ಲಿ ಫ್ಲೈಓವರ್ ಇದೆ, ನೆನಮಂಗಲ ಗಂಟ. ಬಿಜೆಪಿಯವರು ಮಾಡಿಸಿದ್ರಾ? ಮನಮೋಹನ್ ಸಿಂಗ್ ಮಾಡಿದ್ದು. ಏರ್ಪೋರ್ಟ್ ರೋಡ್ ಅಲ್ಲಿ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲಿ ಇದೆ, ಬಿಜೆಪಿಯವರು ಮಾಡಿದ್ರಾ? ಮನಮೋಹನ್ ಸಿಂಗ್ ಮಾಡಿದ್ದು. ಹೊಸೂರು ರೋಡಲ್ಲಿ ಫ್ಲೈಓವರ್ ಇದೆ, ಅದನ್ನು ಮನಮೋಹನ್ ಸಿಂಗ್, ನಮ್ಮ ಕಮಲ್ನಾಥ್ ಮಂತ್ರಿ ಇದ್ರು, ಅವ್ರು ಮಾಡಿದ್ರು. ಕೋಲಾರ್ಗಿದೆ ಡಬಲ್ ರೋಡು, ಅದು ಕಾಂಗ್ರೆಸ್ ಅವ್ರು ಮಾಡಿದ್ದು. ಯಾವುದೇ ಆಗ್ಲಿ ಇಂಥ ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಅವತ್ತು ನರಂ ಯೋಜನೆ ಅಂತ ಕೊಟ್ಟು ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟು ಇವತ್ತು ಬೆಂಗಳೂರಿನ ಇವತ್ತು ಗುರ್ಸೋಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ನಿಮ್ಗೆಲ್ಲ ಉದ್ಯೋಗಗಳನ್ನು ಕೊಡಬೇಕು ಹೆಣ್ಮಕ್ಳಿಗೆ. ಮೊನ್ನೆ ತಾನೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡುದು, 10 ಲಕ್ಷ ಕೋಟಿ ಬಂಡವಾಳಕ್ಕೆ ನಮ್ಮ MB ಪಾಟೀಲ್ ಅವರು, ಅವರೆಲ್ಲರನ್ನು ಕರೆದು ಬನ್ನಿ ಅಂತೇಳಿ. ಬರೀ ಬೆಂಗಳೂರು ಒಂದಕ್ಕೆ ಅಲ್ಲ, ಇಡೀ ರಾಜ್ಯದ ಎಲ್ಲಾ ಕಡೆ ಇವತ್ತು ನಾವು ಯೋಜನೆಗಳನ್ನ ಉದ್ಯೋಗಗಳನ್ನ ಸೃಷ್ಟಿ ಮಾಡಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹಂಗೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಜನರ ಬದುಕದ ಬಗ್ಗೆ ಯೋಚನೆ ಮಾಡ್ತಾ ಇದೆ. ಕಾಂಗ್ರೆಸ್ ಒಂದು ಇತಿಹಾಸ ಇದೆ. ಈಗ ಮೊನ್ನೆ ತಾನೇ ಯುದ್ಧ ನಡೀತು, ನಾನು ಅದ್ರ ಬಗ್ಗೆ ಚರ್ಚೆ ಹೋಗುದಿಲ್ಲ, ನೀವೆಲ್ಲ ವಾಟ್ಸಪ್ ನೋಡ್ತಾ ಇರ್ತೀರಿ. ಎಲ್ಲ ಇಂದಿರಾ ಗಾಂಧಿ ನೆನೆಸ್ಕೋತಾ ಇದ್ರು. ಇಂದಿರಾ ಗಾಂಧಿ ಇದ್ದಿದ್ರೆ ಏನಾಯ್ತಿತ್ತು ಅಂತ. ಯಾಕೆ? ಒಂದು ಬಲಿಷ್ಠವಾದಂತ ಹೆಣ್ಮಗಳು ನಾಯಕತ್ವವನ್ನು ಕೊಟ್ಟು ಪಾಕಿಸ್ತಾನ ಭಾಗ ಮಾಡಿ, ಬಂಗ್ಲಾ ಮಾಡಿ, ಯುದ್ಧ ಮಾಡಿ ಈ ದೇಶವನ್ನ ಗೆದ್ದಿ ಗೌರವನ ಉಳಿಸಿದ್ರು ಅಂತೇಳಿ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ತನ್ನ ಪ್ರಾಣ ಬದಿಗೊಟ್ರು. ರಾಜೀವ್ ಗಾಂಧಿ ಅವ್ರಿಗೆ ಪ್ರಾಣ ಬಿಟ್ರು. ಸೋನಿಯಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ತ್ಯಾಗ ಮಾಡಿಬಿಟ್ರು.
ಯಾರು ಇದಾರ ಬಿಜೆಪಿಲಿ? ಪಂಚಾಯತಿಲಿ ನಾವು ಹಂಚ್ಕೊಳ್ಳೋಕೆ ಹಿಂದೆ ಮುಂದೆ ನೋಡ್ತೀವಿ. ನಾವು 10 ತಿಂಗಳು 15 ತಿಂಗಳು 1 ವರ್ಷ ಅಂತ ಮಾಡ್ಬಿಟ್ಟಿರ್ತೀವಿ. ಅದನ್ನೇ ಬಿಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಹಂಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕರಲ್ಲಿ ಗಾಂಧಿ ಕುಟುಂಬ ಈ ದೇಶವನ್ನ ಒಗ್ಗಟ್ಟು ಮಾಡೋಂಥದ್ದು, ಕಾಂಗ್ರೆಸ್ನ ಒಗ್ಗಟ್ಟು ಮಾಡೋಂಥದ್ದು, ಕಾಂಗ್ರೆಸ್ಗೆ ತ್ಯಾಗ ಮಾಡೋಂಥದ್ದು ದೇಶಕ್ಕೆ. ಈಗ ನೋಡಿ, ಮೊನ್ನೆ ಯುದ್ಧ ಆದಾಗ ಎಲ್ಲ ಬದಿಗೊಟ್ಟು ಕಾಂಗ್ರೆಸ್ ಪಕ್ಷ ಈ ದೇಶ ಉಳಿಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ 3 ಮೀಟಿಂಗ್ ಮಾಡಿ, ನೀವು ಬಿಜೆಪಿಯವರು ನೀವೇನಾರು ಮಾಡಿ ಭಾರತ ಉಳಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬೆಂಬಲ ಕೊಟ್ಕೊಂಡು ಬಂತು. ಬೇರೆ ಯಾರು ಬಿಜೆಪಿ ವಿರುದ್ಧ ಮಾಡ್ತಿದ್ರಾ? ಬರೀ ಟೀಕೆಗಳನ್ನು ಮಾಡೋರು. ಆದ್ರೆ ತಮ್ಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಈಗ ಹೊಸದಾಗಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ. ಈ ಬೆಂಗಳೂರು ಬೆಳೀತಾ ಇದೆ, ಇನ್ನ ಬಹಳ ಏರಿಯಾಗಳೆಲ್ಲ ಸೇರಿಸ್ಕೊಳ್ಬೇಕು. ಅದನ್ನ ಮುಂದಕ್ಕೆ ಸೇರಿಸ್ತೀವಿ. ಈಗೆಲ್ಲ ಮಂತ್ರಿಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದ್ದೀನಿ, MLA ಕರೆದು ಮೀಟಿಂಗ್ ಮಾಡಿದ್ದೀನಿ. ಇನ್ನೊಂದು ಸಣ್ಣ ಮೀಟಿಂಗ್ ಮಾಡಬೇಕು, 3 ಮಾಡಬೇಕು, 4 ಮಾಡಬೇಕು, 5 ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಆಗಬೇಕು. 1 ರಿಂದ 7ವರೆಗೂ ಅವಕಾಶ ಕೊಟ್ಟಿದ್ದಾರೆ. ಈಗ ಅದನ್ನು ಕೂಡಿ ಈ ವಾರದಲ್ಲಿ ಅದಕ್ಕೊಂದು ತೀರ್ಮಾನನ ಮಾಡ್ತೇನೆ. ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ನು ಮಾಡ್ತೀವಿ. ನಾವೇನು ಎಲೆಕ್ಷನ್ಗೆ ಎದುರವರಲ್ಲ, ಎಲೆಕ್ಷನ್ನು ಮಾಡಬೇಕು. ಎಲ್ಲ ಕಾರ್ಪೊರೇಟರ್ಗಳು ಹೊಸಬರು ಬರಬೇಕು. ನನಗೆ ವಿಶ್ವಾಸ ಇದೆ, ನಿಮ್ಮ ದಾಸರಳ್ಳಿಲಿ ಮುಂದಕ್ಕೆ MLAನೂ ಕಾಂಗ್ರೆಸ್ಸೇ, ಕಾರ್ಪೊರೇಟರ್ಗಳು ಕಾಂಗ್ರೆಸ್ಸೇ, ಅದು ಮಾತ್ರ ಗ್ಯಾರಂಟಿ ತಿಳ್ಕೊಳ್ಳಿ. ತಾವು ಮಂಜು ಹೇಳ್ದಂಗೆ ನಮ್ಮ ಮಂಜು ಇವತ್ತು ಸೋದಿರ್ಬೋದು, ನಮ್ಮ ಲೆಕ್ಕಕ್ಕೆ ಅವನೇ ನಮ್ಗೆ MLA. ಅದು ತಲೆಯಲ್ಲಿ ಇರಲಿ, ನಿಮ್ಮ ತಲೆಯಲ್ಲಿ. ಅವ್ರು ಹೇಳ್ದಂಗೆ ನಾನು ಕೇಳೋದು. ಇವತ್ತು ಎಲ್ಲೆಲ್ಲಿ ಸೋದಿದ್ದಾರೆ ಎಲ್ಲ ಕಡೆನೂ ಟೂರ್ ಆಗ್ತಾ ಇದ್ದೀನಿ ನಾನು. ಬೇರೆ ಕಡೆ ಎಲ್ಲ ಕಡೆನೂ ಟೂರ್ ಹಾಕೊಂಡು ಎಲ್ಲೆಲ್ಲಿ ಸೋದಿದ್ದಾರೆ ಎಲ್ಲ ಟೂರ್ ಹಾಕೊಂಡು ಬರ್ತಾ ಇದ್ದೀನಿ, ಎಲ್ಲ ಶಕ್ತಿ ಕೊಡೋಕ್ಕೋಸ್ಕರ. ನಮ್ಮ ಸರ್ಕಾರ ಇರೋದೇ ಅವ್ರಿಗೆ ಶಕ್ತಿ ಕೊಡೋಕ್ಕೋಸ್ಕರ. ಅದಕ್ಕೆ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ನಾನು, ಕೃಷ್ಣ ಬೈರೇಗೌಡರು, ಸೌಮ್ಯ, ನಮ್ಮ ಯೂತ್ ಕಾಂಗ್ರೆಸ್ ಮಂಜು, ನಮ್ಮ ರಾಜೀವ್ ಗೌಡರು, ಈ BL ಶಂಕರು, ನಿಮ್ಮ ಹತ್ರ ಚಪ್ಪಳೆ ಹೊಡ್ಸ್ಕೊಳಕ್ ಬಂದಿದೀವಾ? ನಿಮ್ಮ ಜೊತೆ ಕಾಂಗ್ರೆಸ್ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ. ಮಂಜು ಕೈ ಬಲಪಡಿಸ್ತೀವಿ ಅಂತ ಹೇಳಲಿಕ್ಕೆ ಬಂದಿದ್ದೇವೆ. ನಮ್ಮ ಅಶೋಕ್ ಇರ್ಬೋದು, ಲೀಡರ್ಸು ಯಾರ್ಯಾರು ಸ್ಟೇಜ್ ಮೇಲೆ ಇದ್ದಾರೆ ಎಲ್ಲ ಲೀಡರ್ಗಳು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಗೌರವನ ಮತ್ತೆ ಉಳಿಸ್ಬೇಕು ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ತಿಪ್ಪರ್ ಲಾಗ ಹಾಕೊಳ್ಳಿ, ಅವ್ರು ಇಬ್ರು ಅಲ್ಲ 4 ಜನ ಇನ್ಯಾರು ಇದ್ರೆ ಸೇರಿಸ್ಕೊಳ್ಳಿ, ಅವರು ಏನ್ ತೊಂದರೆ ಇಲ್ಲ. ಬೈ ಎಲೆಕ್ಷನ್ ನಡೀತು, ಈಗಾಗಲೇ BL ಶಂಕರ್ ಹೇಳಿದ್ರು. ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು, ಒಬ್ಬ ಮುಖ್ಯಮಂತ್ರಿ. ಇನ್ನೊಂದು ಬೈ ಎಲೆಕ್ಷನ್ ನಡೀತು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಅವ್ರ ಮಕ್ಕಳು ನಿಲ್ಸಿದ್ರು. ಏನಾಯ್ತು ಎಲೆಕ್ಷನ್ನು? ಅಷ್ಟನೇ ಆಯ್ತು. ಮುಖ್ಯಮಂತ್ರಿ ಮಕ್ಕಳೇ ಗೆಲ್ಲಕ್ ಆಗ್ಲಿಲ್ಲ, ಇನ್ ಕಾರ್ಯಕರ್ತರು ಗೆಲ್ಸಕ್ಕಾಗತ್ತ ಅವ್ರ ಕೈಲಿ? ಅವ್ರ ಮಕ್ಕಳನ್ನ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಈ ರೀತಿ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಇವತ್ತು ಉದ್ಭವ ಆಗ್ತಾ ಇದೆ. ಬಹಳ ಜನ ಇವತ್ತು ಇಲ್ಲೂ ಕೂಡ ಹೊಸದಾಗಿ ಬಿಜೆಪಿಯಿಂದ ದಳದಿಂದ ಬಂದು ಸೇರ್ಕೊಂಡಿದ್ದೀರಿ, ನನ್ನ ಕಣ್ಣು ಕಾಣ್ತಾ ಇದ್ದೀರಿ. ಇವತ್ತು ಎಲ್ಲಾ ಕಡೆ ಕೂಡ ಕಾರ್ಯಕರ್ತರು ಎಲ್ಲ ವಿವಿಧ ಪಾರ್ಟಿಯಿಂದ ಬಂದು ಇಡೀ ರಾಜ್ಯದಲ್ಲೇ ಈ ರೀತಿ ಒಂದು ದೊಡ್ಡ ಸಂಚಲನ ಇವತ್ತು ಪ್ರಾರಂಭ ಆಗಿದೆ. ಸೊ ಅದಕ್ಕೆ ನೀವೆಲ್ಲ ಕೂಡ ಇವತ್ತು ಮೊದಲು ನಿಮ್ಮನ್ನು ಯಾವ ಕಾರಣಕ್ಕೂ ಕಡೆಗಣಿಸುವಂತ ಪ್ರಶ್ನೆ ಇಲ್ಲ. ದಾಸರಳ್ಳಿ ಒಂದು ಕಾಲದಲ್ಲಿ ಕಾಂಗ್ರೆಸ್ ಒಂದು ಹೆಬ್ಬಾಗಲಾಗಿತ್ತು, ಬೆಂಗಳೂರಿಗೆ ಹೆಬ್ಬಾಗಲಾಗಿತ್ತು. ಈಗ ಹೊಂಟೋಗಿದೆ, ನೆಲಮಂಗಲದವರೆಗೂ ಹೊಂಟೋಗಿದೆ, ಚಿಂತೆ ಇಲ್ಲ. ಈ ಭಾಗದಲ್ಲಿ ಅತಿ ಹೆಚ್ಚು ಗಾರ್ಮೆಂಟ್ಗೆ ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ದಾರೆ. ನಿಮ್ಮ ಉದ್ಯೋಗದ ಸಮಸ್ಯೆ ಏನು ಅಂತ ನಮ್ಗೆ ಅರಿವಿದೆ. ಇವತ್ತು ಅನೇಕ ಭಾಗ್ಯಗಳನ್ನ ಇವತ್ತು ನಾವು ಕೊಟ್ಟು, ಅನೇಕ ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಲ್ಲಿ ನಾವು ಭಾಗಿಯಾಗಿದ್ದೀವಿ. ನೀವು ಋಣವನ್ನ ತೀರಿಸುವಂತ ಕೆಲಸ ಮಾಡ್ತೀರಿ. ಇವತ್ತು ನಿಮ್ಗೆ ನಾನು ಯಾವ ತರದ ಭ್ರಷ್ಟಾಚಾರ ಇಲ್ಲದೆ ನಿಮ್ಮೆಲ್ಲರೂ ಕೂಡ ಹಣವನ್ನು ತಲುಪ್ತಾ ಇರೋ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಮಂಜುನಾಥ್ ಅವರು ಕೂಡ ಹಿಂದೆ ಶಾಸಕರಾಗಿದ್ದರು. ಬೆಂಗಳೂರು ನಗರದಲ್ಲಿ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿದ್ರು. ಅವರು ಜನರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ರು. ಬಟ್ ರಾಂಗ್ ಪಾರ್ಟಿ ಆಗೋಯ್ತು. ಗಾಳಿ ಎಲ್ಲಿತ್ತು, ಜನ ಎಲ್ಲ. ಅವ್ನು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದ ನಂಗೆ ಮಂಜಣ್ಣ,
ಅಣ್ಣ ತೀರ್ಮಾನ ಮಾಡ್ಬಿಟ್ಟಿದ್ದೀವಿ ಬಂದ್ಬಿಟ್ಟಿದೀವಿ ಕಣಣ್ಣ ಹೇಳವ್ರೆ ಅಂತ ಕೃಷ್ಣ ಸಾಹೇಬ್ರು ಹೇಳವ್ರೆ ಅಂತ ಹೇಳ್ದಾರೆ ನಂಗೆ. ಆಮೇಲೆ ಯಾಕೋ ಬದಲಾಯಿಸ್ಬಿಟ್ಟ. ಇರ್ಲಿ, ಕೊನೆಗಾರು ಕೂಡ ಬದ್ದಿದೆ. ಈಗ ನಾನು 4:15 ಗಂಟೆ ಫಿಕ್ಸ್ ಮಾಡ್ಬಿಟ್ಟಿದ್ದ ಮೀಟಿಂಗು. ಏನು ಈ ಮಂಜಣ್ಣ 4:15 ಫಿಕ್ಸ್ ಮಾಡ್ಬಿಟ್ಟವನೆ ಅಂತ ನಾವು ತಡ ಮಾಡಿದೆ. 6 ಗಂಟೆ ಆಗ್ಲಿ, ರಾಹುಗಾಲ ಮುಗಿಲಿ, ಶುಭ ಲಗ್ನ, ಶುಭ ಯೋಗ, ಶುಭ ಟೈಮು, ಶುಭ ಗಳಿಗೆಲಿ ಆಗ್ಲಿ ಅಂತೇಳಿ 6 ಗಂಟೆ ಮುಗಿಸ್ಕೊಂಡು ಒಳಗಡೆ ಬಂದಿದ್ದೀನಿ. 4:15 ಫಿಕ್ಸ್ ಮಾಡ್ಬಿಟ್ಟಿದ್ದ. ನಾನು ಒಳ್ಳೆ ಕೇಸ್, ನಾನು ಮೊದಲೇ ಇವೆಲ್ಲ ನೋಡ್ತಾ ಇರ್ತೀನಿ. ನಾನು ಆಗಾಗ ಎಲ್ಲ ಒಳ್ಳೆ ಟೈಮಿಗೆ ಬೇಕಲ್ಲಮ್ಮ. ನೀವೆಲ್ಲ ಮದುವೆ ಆಗ್ಬೇಕಾದ್ರೆ ಒಳ್ಳೆ ಮುಹೂರ್ತ ಫಿಕ್ಸ್ ಆಗಿತ್ತಾರಲ್ಲಮ್ಮ. ಹಂಗೆ ಈಗ ನಾನು ಬರ್ಬೇಕಾದ್ರೆ ಈಗ ಮುಹೂರ್ತ ಫಿಕ್ಸ್ ಆಗ್ಬೇಕು ತಾನೆ. ಸೊ ನಮಗೂ ನಿಮ್ಗೂ ಇಲ್ಲಿ ನಡಿಬೇಕಲ್ಲ, ಬಾಂಧವ್ಯ ಅಗ್ರಿಮೆಂಟ್ ಆಗ್ಬೇಕಲ್ಲ. ನಿಮ್ಗೆಲ್ಲರೂ ಕೂಡ ನಾನು ಗಟ್ಟಿಯಾಗಿ ಕೈ ಹಿಡಿಬೇಕಲ್ಲ ನಾನು. ಈ 5 ಬೆರಳು ಸೇರಿ ಕೈ ಗಟ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಕಾಂಗ್ರೆಸ್ ಕೂಡ ಗಟ್ಟಿ ಆಯ್ತು. ಹಂಗೆ ಈ ಕೈ ಮುಷ್ಟಿ ಆಯ್ತು. ಹಂಗೆ ಇವತ್ತು ನಾನು ಹೆಚ್ಚಿಗೆ ಏನು ಜಾಸ್ತಿ ಹೇಳೋದಿಲ್ಲ. ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಕೂಡ ತಾವೆಲ್ಲ ದುಡಿದ್ರಿ. ಆದರೆ ಸ್ವಲ್ಪ ಓಟ್ ಹೆಚ್ಚು ಕಮ್ಮಿ ಆಗಿರ್ಬೋದು. ಎಲ್ಲ ಪ್ರಾಮಾಣಿಕವಾಗಿ ದುಡಿದ್ರಿ. ಮುಂದಕ್ಕೆ ಯಾರ್ಯಾರು ಬಿಜೆಪಿ ಕಾರ್ಯಕರ್ತರು ಅದು ಇದು ಅಂತ ಹೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಹೇಳಿ, ಯಾವ ಕಾರಣಕ್ಕೂ ಏನು ಇಲ್ಲ. DK ಅಣ್ಣ ಬಂದಿದ್ದ, ಕೃಷ್ಣ ಬೈರೇಗೌಡರು ಬಂದಿದ್ರು, ಸೌಮ್ಯ ಬಂದಿದ್ರು. ಪಾಪ ಸೌಮ್ಯ ಬರೀ 12 ಓಟಲ್ಲಿ ಸೋತೋಗ್ಬಿಟ್ರು. ಹೆಚ್ಚು ಕಮ್ಮಿ ಅವ್ರೇನು ಸೋಲಿಲ್ಲ, ಸೋಲ್ಸೋಂಥ ಕೆಲಸ ನಡೀತು. ಇರ್ಲಿ, ಏನ್ ತೊಂದರೆ ಏನಿಲ್ಲ. ಆದ್ರೆ ನೀವೆಲ್ಲ ಸೇರಿ ಇನ್ ಯಾರ್ಯಾರು ಒಬ್ಬೊಬ್ರು 5-5 ಜನನ ಸೇರಿಸ್ಬೇಕು. ಬೂತ್ಗಳನ್ನ ಈಗ ರಚನೆ ಆಗ್ಬೇಕು. ವಾರ್ಡ್ ಕಮಿಟಿ ಆಗ್ಬೇಕು, ಅಪಾರ್ಟ್ಮೆಂಟ್ ಕಮಿಟಿ ಆಗ್ಬೇಕು, ಲೇಬರ್ ಕಮಿಟಿ ಆಗ್ಬೇಕು, ಬೇರೆ ಬೇರೆದೆಲ್ಲ ಯಾವ್ದಾವ್ದು ಕಮಿಟಿಗಳಿದೆಯೋ ಕಾಂಗ್ರೆಸ್ ಪಕ್ಷದಲ್ಲಿ, ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಆಗ್ಬೇಕು. SC ST ಕಮಿಟಿ ಆಗ್ಬೇಕು, ಮಹಿಳಾ ಘಟಕ ಆಗ್ಬೇಕು, ಯುವಕ ಘಟಕ ಆಗ್ಬೇಕು, ವಿದ್ಯಾರ್ಥಿ ಘಟಕ ಆಗ್ಬೇಕು. ಪಾಪ ಎಲ್ಲ ಬಂದು ಹುಡುಗರೆಲ್ಲ ಇದ್ರು, ಬಹಳ ಸಂತೋಷ. ಯುವಕರು ಎಲ್ಲ ನಮ್ಮ ಮಂಜಣ್ಣನ ಶಿಷ್ಯರು, ನಮ್ಮ NSU ಶಿಷ್ಯರು ಎಲ್ಲ ಕೂಡ ಎಲ್ಲ ಇದ್ರು, ಬಹಳ ಸಂತೋಷ ಆಯ್ತು. ಮಹಿಳಾ ಕಾಂಗ್ರೆಸ್ ಅವರು ನೀವೆಲ್ಲ ಸೇರಿ ಚೆನ್ನಾಗಿ ಸಂಘಟನೆ ಆಗ್ತಾ ಇದೆ. ಇನ್ನೊಂದ್ಸತಿ ಬೇಕಾದ್ರೆ ನೀವು ಯಾವಾಗ ಕೇಳಿದ್ರು ನಾನು ಬರ್ತೀನಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ನಾನು ನೆಕ್ಸ್ಟ್ ಅಸೆಂಬ್ಲಿಗೆ ಈ ಇದಕ್ಕೆ ಬರೋಣ, ದಾಸಹಳ್ಳಿ ನಿಂತ್ಕೊಳ್ಳುವಂತ ಮಾಡಿದ್ದೆ. ಈ ಸೌಮ್ಯ ಏನ್ ಮಾಡ್ಬಿಟ್ಟು ಮಂಜಣ್ಣನ್ ಗೆಲ್ಸ್ಬಿಡಿ ಅಂತ ಹೇಳಿ, ಮಂಜಣ್ಣ ಹೇಳ್ಬಿಟ್ಟು ನಾನು ಏನ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಸೌಮ್ಯ ಹೇಳ್ದಂಗೆ ನಾನು ಈಗ ಮಂಜಣ್ಣನ ಪರ ನಿಂತ್ಕೊಬಿಟ್ಟಿದ್ದೀನಿ. ಇಲ್ಲ ನಾನೇ ಹೇಳಿದ್ದೆ ನಾನೇ ನಿಂತ್ಕೊಬಿಡ್ತೀನಿ ನೆಕ್ಸ್ಟ್ ಅಂತ ಹೇಳ್ತಿದ್ದೆ. ಒಳ್ಳೆ ಕ್ಷೇತ್ರ ಇದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಕಾಂಗ್ರೆಸ್ಗೆ ಒಳ್ಳೆ ಕ್ಷೇತ್ರ. ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಮಂಜಣ್ಣಂಗೆ ಓಟ್ ಹಾಕಿದ್ರೆ DK ಶಿವಕುಮಾರ್ಗೆ ಓಟ್ ಹಾಕ್ದಂಗೆ, ಅದು ತಲೆಯಲ್ಲಿ ಇಟ್ಕೊಳ್ಳಿ ನೀವೆಲ್ಲ, ಅಷ್ಟು ಮಾಡಿ. ಸೊ ಅದಕ್ಕೆ ನಾವೆಲ್ಲ ಇವತ್ತು ನಿಮ್ಮ ಹತ್ರಕ್ಕೆ ಬಂದಿದ್ದೀವಿ. ಒಳ್ಳೇದಾಗ್ಲಿ. ನೀವು ನೆಕ್ಸ್ಟ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ಸಿರ್ತಾನೆ, ನನ್ನ ಗೆಲ್ಸಿರ್ತಾನೆ, ಮಂಜಣ್ಣನ ಅಸೆಂಬ್ಲಿ ಕಳಿಸಿರ್ತಾನೆ. ಅಷ್ಟೇ ಸಾಕಾಗಿದ್ದು. ಎಲ್ಲರಿಗೂ ನಮಸ್ಕಾರ, ಶುಭವಾಗ್ಲಿ. ಎಲ್ಲ ಕಾರ್ಯಕರ್ತರಿಗೆ, ನನ್ನ ತಾಯಂದಿರಿಗೆ, ಸೋದರಿಗೆ, ಯುವಕರಿಗೆ ಎಲ್ಲರೂ ಕೂಡ ಶುಭವಾಗ್ಲಿ ಅಂತೇಳಿ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.